ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕ ಮತ್ತು ಚೈನಾದ ನಡುವಿನ ಶೀತಲ ಸಮರ ಇನ್ನಷ್ಟು ಹೆಚ್ಚಾಗುತ್ತಾ? ತನ್ನ ನೆಲದ ಮೇಲೆ ಹಾರಾಡ್ತಾ ಇದ್ದ ಚೈನಾದ ಬಲೂನುಗಳನ್ನು ಗೂಢಚಾರಿಕೆಯ ಆರೋಪದ ಮೇಲೆ ಹೊಡೆದು ಹಾಕಿದ ಅಮೆರಿಕಾಗೆ ಚೈನಾ ಎಚ್ಚರಿಕೆಯನ್ನು ಕೊಡ್ತಾ ಇದೆಯಾ? ಇಂಥ ಪ್ರಶ್ನೆಗಳು ಕಾಡ್ತಾ ಇರೋ ಹೊತ್ತಲ್ಲೇ ಅಮೆರಿಕ ಚೈನಾದ ಬಲೂನುಗಳ ಮೇಲೆ ನಡೆಸ್ತಾ ಇರೋ ತನಿಖೆಯನ್ನು ಮತ್ತಷ್ಟು ತೀವ್ರಗೊಳಿಸಿದೆ. ತಾನು ಹೊಡೆದು ಉರುಳಿಸಿದ ಬಲೂನಿನ ಪ್ರತಿಯೊಂದು ಪದಾರ್ಥವನ್ನು ರಿಕವರಿ ಮಾಡಿರೋ ಅಮೆರಿಕ ತನ್ನ FBI ಲ್ಯಾಬ್ಗೆ ಕಳುಹಿಸಿ ಅದರ ಪರೀಕ್ಷೆಯನ್ನು ಮಾಡಿಸ್ತಾ ಇದೆ. ಒಂದು ವೇಳೆ ಈ ಬಲೂನ್ನಲ್ಲೇನಾದರೂ ಸ್ಪೈಯಿಂಗ್ ಆಬ್ಜೆಕ್ಟ್ಗಳು ಕಂಡು ಬಂದರೆ ಅಮೆರಿಕ ಮತ್ತೊಮ್ಮೆ ಚೈನಾದ ಮೇಲೆ ಆರೋಪ ಹೊರಿಸುವ ಸಾಧ್ಯತೆ ಇದ್ದು, ಹಾಗಲ್ಲದೆ ಆ ಬಲೂನ್ನಲ್ಲಿ ಗೂಢಚಾರಿಕೆಗೆ ಉಪಯೋಗಿಸುವ ಸಾಧನಗಳು ಕಂಡು ಬರಲಿಲ್ಲ ಅಂದರೆ ಚೈನಾನೇ ಅಮೆರಿಕಾದ ಮೇಲೆ ಮುಗಿಬೀಳುತ್ತೆ. ಇಂಥ ಹೊತ್ತಲ್ಲೇ ಬ್ರಿಟನ್ ಕೂಡ ತನ್ನ ಆಗಸದಲ್ಲೂ ಬಲೂನುಗಳು ಹಾರಾಡಿದ್ವು ಅನ್ನೋದನ್ನು ಹೇಳ್ಕೊಳ್ತಾ ಇದೆ. ಹಾಗಾದರೆ ಈ ಬಲೂನ್ ಜಾಸೂಸಿಯನ್ನು ಚೈನಾ ಮಾಡಿದ್ದು ನಿಜಾನಾ? ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಈ ಬಲೂನುಗಳ ಮೂಲಕ ಕೂಡ ಜಾಸೂಸಿ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ಯಾರು? ಮೊದಲ ಬಾರಿ ಶತ್ರುಗಳ ವಿರುದ್ಧ ಬಲೂನುಗಳ ಬಳಕೆಯಾಗಿದ್ದು ಎಲ್ಲಿ? ಆ ಕೆಲಸದಲ್ಲಿ ಅಮೆರಿಕದ ಪಾತ್ರ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಕೆಲ ದಿನಗಳ ಹಿಂದಷ್ಟೇ ಅಮೆರಿಕ ತನ್ನ ದೇಶದ ಗಡಿಯನ್ನು ಪ್ರವೇಶಿಸಿದ ಚೈನಾದ ಬಲೂನನ್ನು ತನ್ನ F-22 ರಾಫ್ಟರ್ ಬಳಸಿ ಹೊಡೆದು ಹಾಕ್ತು. ಅವತ್ತು ಬಲೂನ್ ಹೊಡೆದು ಹಾಕೋದಕ್ಕೆ ಜಗತ್ತಿನ ಅತಿ ದುಬಾರಿ ಏರ್ಕ್ರಾಫ್ಟ್ ಅನ್ನು ಬಳಸಿದ್ದಲ್ಲದೆ ಸುಮಾರು $4 ಲಕ್ಷ ಬೆಲೆಯ ಮಿಸೈಲ್ ಅನ್ನು ಕೂಡ ಅಮೆರಿಕ ಬಳಸ್ತು. ಈ ವಿಷಯವಾಗಿ ಸಾಕಷ್ಟು ಪರ ವಿರೋಧದ ಚರ್ಚೆಗಳಾದವು. ಒಂದು ಬಲೂನನ್ನು ಹೊಡೆಯೋದಕ್ಕೆ ಅಷ್ಟೊಂದು ಖರ್ಚು ಮಾಡಬೇಕಿತ್ತ ಅನ್ನೋ ಪ್ರಶ್ನೆ ಕೂಡ ಅಲ್ಲಿ ಹೇಳ್ತು. ಆದರೆ ಅಮೆರಿಕ ಸರ್ಕಾರ ಮಾತ್ರ ತನ್ನ ನೆಲದ ವಿರುದ್ಧ ಗೂಢಚಾರಿಕೆಯನ್ನು ಮಾಡ್ತಾ ಇದ್ದ ಬಲೂನೊಂದನ್ನು ಹೊಡೆದು ಹಾಕೋದಕ್ಕೆ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ಕೊಳ್ತು. ಈಗ ಬಲೂನನ್ನು ಹೊಡೆದಿದ್ದೀವಿ, ಮುಂದಿನ ದಿನಗಳಲ್ಲಿ ಆ ಬಲೂನಿನ ಅವಶೇಷಗಳನ್ನು ರಿಕವರಿ ಮಾಡಿ ಅದರಲ್ಲಿ ಚೈನಾ ಇಟ್ಟಿರಬಹುದಾದಂಥ ಎಲ್ಲ ಉಪಕರಣಗಳನ್ನು ಪರಿಶೀಲನೆ ಮಾಡ್ತೀವಿ, ಅದಕ್ಕೆ ಕೂಡ ಎಷ್ಟಾದರೂ ಹಣ ಖರ್ಚಾಗಲಿ ಅಂತ ಅಮೆರಿಕ ಭರಿಸಿತು. ಆ ಬಳಿಕ ಚೈನಾ ಮತ್ತು ಅಮೆರಿಕದ ನಡುವೆ ವಾಕ್ಸಮರ ಅನ್ನೋದು ತಾರಕಕ್ಕೇರ್ತು. ತಾನು ಹವಾಮಾನದ ಬದಲಾವಣೆಗಳನ್ನು ಅಧ್ಯಯನ ಮಾಡೋದಕ್ಕೆ ಕಳುಹಿಸಿದ್ದ ಸಿವಿಲಿಯನ್ ಬಲೂನ್ ಒಂದನ್ನು ಅಮೆರಿಕ ಹೊಡೆದು ಹಾಕ್ತು ಅಂತ ಚೈನಾ ಆರೋಪ ಮಾಡಿತು. ಇಷ್ಟಾದರೂ ಅಮೆರಿಕ ಮಾತ್ರ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಆ ಘಟನೆ ನಡೆದ ನಂತರ ಅಮೆರಿಕ ಮತ್ತೆ ಒಂದರ ಹಿಂದೊಂದರಂತೆ ಒಟ್ಟು 3 ಬಲೂನುಗಳನ್ನು ಹೊಡೆದು ಹಾಕ್ತು. ಇದು ಚೈನಾದ ಪಿತ್ತ ನೆತ್ತಿಗೇರೋ ಹಾಗೆ ಮಾಡಿದೆ. ಹೀಗೆ ಅಮೆರಿಕ ಮತ್ತು ಚೈನಾದ ನಡುವೆ ವಾಕ್ಸಮರ ನಡೀತಿದ್ದ ಹೊತ್ತಲ್ಲೇ ಲ್ಯಾಟಿನ್ ಅಮೆರಿಕ ದೇಶಗಳ ಮೇಲೆ ಮತ್ತೊಂದು ಬಲೂನ್ ಕಾಣಿಸ್ಕೊಳ್ತು. ಈ ಸುದ್ದಿ ಮರೆಯಾಗೋದಕ್ಕೂ ಮುನ್ನವೇ ಬ್ರಿಟನ್ ಕೂಡ ತನ್ನ ದೇಶದ ಮೇಲೂ ಇಂಥ ಬಲೂನುಗಳು ಹಾರಾಡಿದ್ವು ಅಂತ ಹೇಳ್ಕೊಳ್ತು. ಹೀಗಾಗಿ ಚೈನಾದ ಬಲೂನುಗಳ ಬಗ್ಗೆ ಒಂದು ಆತಂಕ ಜಗತ್ತಿನಾದ್ಯಂತ ಶುರುವಾಯಿತು. ಭಾರತದ ಮೇಲೆ ಕೂಡ ಚೈನಾದ ಬಲೂನುಗಳು ಹಾರಾಡಿದ್ವು. ಅಂಡಮಾನ್ ನಿಕೋಬಾರ್ ದ್ವೀಪಗಳ ಮೇಲೆ ಆ ಬಲೂನುಗಳು ಕಾಣಿಸ್ಕೊಂಡಿದ್ವು ಅನ್ನೋ ಮಾಹಿತಿ ಸಿಕ್ಕ ನಂತರ ಚೈನಾದ ಬಲೂನುಗಳ ಬಗ್ಗೆ ಇದ್ದ ಅಭಿಪ್ರಾಯ ಬದಲಾಗಿ ಹೋಯಿತು. ಹೀಗಾಗಿ ಸಾಕಷ್ಟು ದೇಶಗಳು ಚೈನಾ ಬಲೂನುಗಳಲ್ಲಿ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚಲೇಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ವು. ಅಮೆರಿಕ ಕೂಡ ಈ ವಿಚಾರದಲ್ಲಿ ಚೈನಾಗೆ ಪಾಠ ಕಲಿಸಬೇಕು, ಇದು ಸ್ಪೈ ಬಲೂನ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ಹಠ ತೊಟ್ಟು ನಿಂತ್ಕೊಳ್ತು. ಎಷ್ಟೇ ಆದರೂ ಕಳ್ಳನ ಮನಸ್ಸು ಹುಳ್ಳುಗೆ ಅಂತಾರಲ್ವಾ, ಹಾಗೆ ಈ ಹಿಂದೆ ಅಮೆರಿಕ ಕೂಡ ಇಂಥದ್ದೇ ಏರ್ ಬಲೂನುಗಳನ್ನು ತನ್ನ ಶತ್ರುಗಳ ವಿರುದ್ಧ ಬಳಸಿದ್ದ ಕಾರಣ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದರಲ್ಲಿ ಏನೆಲ್ಲ ಅಳವಡಿಸಬಹುದು ಅನ್ನೋದರ ಕಲ್ಪನೆ ಅಮೆರಿಕಾಗೆ ಖಂಡಿತ ಇದೆ. ಸೊ ಅಮೆರಿಕ ತಾನು ಹೊಡೆದು ಹಾಕಿದ ಬಲೂನಿಗಾಗಿ ಹುಡುಕಾಡ್ತು. ಫೈನಲಿ ಆ ಬಲೂನಿನ ಅವಶೇಷಗಳನ್ನು ಪತ್ತೆ ಮಾಡ್ತು ಮತ್ತು ಅವುಗಳನ್ನು ಲ್ಯಾಬೊರೇಟರಿಗೆ ಕಳುಹಿಸಿಕೊಟ್ಟಿದೆ. ಮೇಲ್ನೋಟಕ್ಕೆ ಆ ಬಲೂನ್ನಲ್ಲಿ ಸೋಲಾರ್ ಪ್ಯಾನಲ್ಗಳು ಕಂಡು ಬಂದಿವೆ. ಈಗ FBI ಆರಂಭಿಸಿರುವ ಪರೀಕ್ಷೆಯಲ್ಲಿ ಮತ್ತೆ ಯಾವೆಲ್ಲ ವಸ್ತುಗಳು ಸಿಗುತ್ತವೆ ಅನ್ನೋದರ ಮೇಲೆ ಚೈನಾದ ಭವಿಷ್ಯ ನಿಂತಿದೆ. ಚೈನಾದ ಭವಿಷ್ಯ ಅಂತ ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಹಿಂದೆ ಈ ರೀತಿಯ ಬಲೂನುಗಳು ಸಾಕಷ್ಟು ಬಾರಿ ಗೂಢಚಾರಿಕೆಗೆ ಬಳಕೆಯಾಗಿದ್ದಿದೆ. ಅದರಲ್ಲೂ ಅಮೆರಿಕ ತನ್ನ ವಿರೋಧಿಗಳ ವಿರುದ್ಧ ಇದನ್ನು ಸಾಕಷ್ಟು ಬಾರಿ ಬಳಸಿದೆ. ಇಲ್ಲಿ ಅಮೆರಿಕ ಬಳಸಿರುವ ಬಲೂನುಗಳ ಬಗ್ಗೆ ಹೇಳೋದಕ್ಕೂ ಮುನ್ನ ಈ ಜಗತ್ತಲ್ಲಿ ಮೊದಲ ಬಾರಿಗೆ ಎಲ್ಲಿ ಈ ರೀತಿಯ ಬಲೂನುಗಳು ಬಳಕೆ ಆದವು ಅನ್ನೋದನ್ನು ನಿಮಗೆ ಹೇಳ್ತೀನಿ ಕೇಳಿ. ಗೆಳೆಯರೆ, ನಿಮಗೆ ಫ್ರೆಂಚ್ ಕ್ರಾಂತಿಯ ಬಗ್ಗೆ ಗೊತ್ತಿದೆ ಅಲ್ವಾ? ಆ ಕ್ರಾಂತಿ ನೆಪೋಲಿಯನ್ನ ಹುಟ್ಟಿಗೆ ಕಾರಣ ಆಯಿತು. ಅಂದರೆ ಆ ಕ್ರಾಂತಿಯನ್ನು ನಿಯಂತ್ರಿಸಿದ ಕಾರಣದಿಂದ ನೆಪೋಲಿಯನ್ ಬೊನಪಾರ್ಟ್ ಫ್ರೆಂಚ್ನ ಸಾಮ್ರಾಟನಾಗುವ ಹಾಗಾಯಿತು. ಅಂಥ ಫ್ರೆಂಚ್ ಕ್ರಾಂತಿಯ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪೈ ಬಲೂನ್ ಅನ್ನು ಬಳಸಲಾಯಿತು. ಆ ಮೂಲಕ ತಮ್ಮ ವಿರೋಧಿಗಳು ಎಲ್ಲಿದ್ದಾರೆ, ಎಷ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಯ್ತಂತೆ. ಆ ಬಳಿಕ ಇಂಥ ಬಲೂನುಗಳನ್ನು ಬಳಸಿದ್ದು 1862ರ ಅಮೆರಿಕನ್ ಸಿವಿಲ್ ವಾರ್ ಸಂದರ್ಭದಲ್ಲಿ. ಅಲ್ಲಿಂದ ಅಮೆರಿಕನ್ನರಿಗೆ ಈ ಏರ್ ಬಲೂನ್
ಬಲೂನುಗಳ ಉಪಯೋಗ ಹೇಗೆ ಅನ್ನೋದು ಗೊತ್ತಾಯಿತು. ಅವತ್ತಿಗೆ ಏರ್ ಬಲೂನುಗಳನ್ನು ಬಳಸಿ ಶತ್ರುಗಳ ಸಂಖ್ಯೆಯನ್ನು, ಅವರು ಎಲ್ಲಿಂದ ಬರ್ತಾ ಇದ್ದಾರೆ, ಯಾವ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ, ಅವರ ಹತ್ರ ಯಾವೆಲ್ಲ ಆಯುಧಗಳಿವೆ, ಅವರ ಶಕ್ತಿ ಎಂಥದ್ದು ಅನ್ನೋದನ್ನು ಗಮನಿಸಲಾಗ್ತಾ ಇತ್ತು. ಹಾಗಂತ ಅವತ್ತಿಗೆ ಬಲೂನುಗಳಲ್ಲಿ ಈಗಿನ ಹಾಗೆ ಹಾರಾಡೋದಕ್ಕೆ ಬಿಟ್ಟು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವತ್ತಿನ ತಂತ್ರಜ್ಞಾನ ಇವತ್ತಿನಷ್ಟು ಮುಂದುವರೆದಿರಲಿಲ್ಲ. ಸೋಲಾರ್ ಪ್ಯಾನಲ್ಗಳನ್ನು, ಸೆನ್ಸಾರ್ಗಳನ್ನು ಬಳಸಿ ಬಲೂನುಗಳ ಗತಿಯನ್ನು ನಿಯಂತ್ರಿಸುವ ತಂತ್ರಜ್ಞಾನ ಅವತ್ತಿಗಿರಲಿಲ್ಲ. ಹೀಗಾಗಿ ಬಲೂನುಗಳಿಗೆ ಹಗ್ಗ ಕಟ್ಟಿ ಅವು ದೂರಕ್ಕೆ ಹಾರಿ ಹೋಗದ ಹಾಗೆ ಅವುಗಳನ್ನು ನಿಯಂತ್ರಿಸುವ ಕೆಲಸ ನಡೀತಾ ಇತ್ತು. ಇದೇ ತಂತ್ರವನ್ನ ಮೊದಲನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಕೂಡ ಬಳಸಲಾಯಿತು. ಅವತ್ತು ಬಳಸಿದ ಬಲೂನ್ ಅನ್ನ ಅಬ್ಸರ್ವೇಟರಿ ಬಲೂನ್ ಅಂತ ಕರೆದ್ರು. ಹಾಗೂ ಆ ಬಲೂನಿನಿಂದ ಭೂಮಿಗೆ ಟೆಲಿಫೋನ್ ವೈರ್ ಅನ್ನ ಕನೆಕ್ಟ್ ಮಾಡಲಾಗಿತ್ತು. ಆ ಮೂಲಕ ಮೇಲಿದ್ದ ವ್ಯಕ್ತಿ ಕೊಡುವ ಮಾಹಿತಿಯನ್ನ ಗ್ರೌಂಡಲ್ಲಿದ್ದ ಯೋಧರು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಇದಲ್ಲದೆ ಯುದ್ಧ ಮುಂದುವರಿದ ಹಾಗೆ ಬಲೂನುಗಳಿಗೆ ಆಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಕಟ್ಟಿ ಯುದ್ಧ ವಿಮಾನಗಳನ್ನು ಹೊಡೆದು ಹಾಕುವ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲೇ ಡಿರಿಜಬಲ್ ಬಲೂನ್ ಅಂದ್ರೆ ಗತಿಯನ್ನ ನಿಯಂತ್ರಿಸಬಹುದಾದ ಬಲೂನುಗಳನ್ನು ಕೂಡ ತಯಾರು ಮಾಡಲಾಯಿತು. ಸುಮಾರು 500 ಅಡಿಗಳಷ್ಟು ದೊಡ್ಡದಾದ ಬಲೂನ್ಗೆ ಮೋಟಾರ್ ಫ್ಯಾನ್ ಅನ್ನ ಫಿಕ್ಸ್ ಮಾಡಲಾಯಿತು. ಆ ಮೂಲಕ ಬಲೂನ್ ಅನ್ನ ಬೇಕಾದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲಗಳನ್ನು ಕಲ್ಪಿಸಲಾಯಿತು. ಆ ಬಲೂನ್ ಕೇವಲ ಜಾಸೂಸಿಗಷ್ಟೇ ಬಳಕೆ ಆಗ್ತಾ ಇರಲಿಲ್ಲ, ಬದಲಿಗೆ ಅದು 20 ಮಂದಿ ಸೈನಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಲುಪಿಸುವ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಹಾಗೇನೆ 2 ಟನ್ ತೂಕದ ಬಾಂಬುಗಳನ್ನು ಕೂಡ ಇದು ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿತ್ತು ಅಂತ ಹೇಳಲಾಗುತ್ತೆ. ಇನ್ನು ಎರಡನೇ ಮಹಾಯುದ್ಧದ ಹೊತ್ತಿಗೆ ಅಮೆರಿಕ ಕೆಶಿಪ್ ಅನ್ನೋ ಹೊಸ ಮಾದರಿಯ ಬಲೂನ್ನ ಅನ್ವೇಷಣೆ ಮಾಡಿತು. ಅವುಗಳನ್ನು ಸಮುದ್ರದ ಮೇಲೆ ಹಾರಿಬಿಡಲಾಯಿತು. ಅವತ್ತಿಗಾಗಲೇ ಸಬ್ಮರಿನ್ಗಳು ಹಾಗೂ ಯುದ್ಧದ ಹಡಗುಗಳು ಪಾರಮ್ಯವನ್ನು ಮೆರೀತಾ ಇದ್ದ ಕಾರಣ ಹಾಗೂ ಅಮೆರಿಕ ಜಪಾನ್ ವಿರುದ್ಧ ಯುದ್ಧವನ್ನು ಸಮುದ್ರದಲ್ಲೇ ಹೆಚ್ಚು ಮಾಡಿದ ಕಾರಣದಿಂದಾಗಿ ಈ ಬಲೂನುಗಳನ್ನು ಸಾಗರಗಳ ಮೇಲೆ ಬಳಸಲಾಯಿತು. ಇವುಗಳಿಗೆ ರಡಾರ್ಗಳನ್ನು ಕಟ್ಟಿರಲಾಗ್ತಾ ಇತ್ತು. ಹೀಗಾಗಿ ಇವು ಸಬ್ಮರಿನ್ಗಳನ್ನು ಕೂಡ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ವು. ಇವು ಸಮುದ್ರದಿಂದ ಒಂದಷ್ಟು ಎತ್ತರದಲ್ಲಿ ಹಾರ್ತಿದ್ವೇ ವಿನಃ ಈಗಿನ ಏರ್ ಬಲೂನುಗಳ ಹಾಗೆ ಸಹಸ್ರಾರು ಅಡಿಗಳ ಎತ್ತರದಲ್ಲಿ ಹಾರುವ ಶಕ್ತಿ ಇವಕ್ಕಿರಲಿಲ್ಲ. ಹೆಚ್ಚು ಅಂದ್ರೆ ನೆಲಮಟ್ಟದಿಂದ 2000 ಅಡಿಗಳಷ್ಟು ಮೇಲೆ ಇವುಗಳ ಹಾರಾಟ ನಡೀತಾ ಇತ್ತು ಅಂತ ಹೇಳ್ತಾರೆ ಏರ್ ಬಲೂನ್ ಬಗ್ಗೆ ಸಂಶೋಧನೆ ಮಾಡಿರುವ ವಿಜ್ಞಾನಿಗಳು. ಇನ್ನು ಶೀತಲ ಸಮರದ ಕಾಲದಲ್ಲಿ ಕೂಡ ಈ ಏರ್ ಬಲೂನ್ಗಳನ್ನು ಬಳಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ನಮಗೆ ಸಿಗುತ್ತೆ. ಅವತ್ತಿಗೆ ಅಮೆರಿಕ ಸೋವಿಯತ್ ಮೇಲೆ ಕಣ್ಣಿಡೋದಕ್ಕೆ ಅಂತ U-2 ಹೆಸರಿನ ಏರ್ ಕ್ರಾಫ್ಟ್ ಗಳನ್ನ ತಯಾರು ಮಾಡಿತು. ಆದ್ರೆ ಅದಕ್ಕೂ ಮುನ್ನ ಏರ್ ಬಲೂನ್ಗಳನ್ನು ಬಳಸಿ ಅವುಗಳಿಗೆ ಕ್ಯಾಮೆರಾಗಳನ್ನು ಫಿಕ್ಸ್ ಮಾಡಿ ಸೋವಿಯತ್ ಮೇಲೆ ಹಾರಿಬಿಡ್ತಂತೆ. ಆ ಮೂಲಕ ಸೋವಿಯತ್ ಏನೆಲ್ಲ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ, ಯಾವೆಲ್ಲ ಯುದ್ಧ ವಿಮಾನಗಳನ್ನು ತಯಾರು ಮಾಡ್ತಾ ಇದೆ, ಅವರ ಏರ್ ಬೇಸ್ಗಳು ಎಲ್ಲಿವೆ, ಸೇನಾ ನೆಲೆಗಳೆಲ್ಲಿವೆ ಅನ್ನೋದರ ಬಗ್ಗೆ ಅಮೆರಿಕ ಈ ಬಲೂನ್ಗಳಿಂದ ಮಾಹಿತಿಯನ್ನು ಪಡ್ಕೊಳ್ತು ಅಂತ ಹೇಳಲಾಗುತ್ತೆ. 1955ರಿಂದ ಅಮೆರಿಕ ಇಂಥ ಬಲೂನುಗಳನ್ನು ಸೋವಿಯತ್ ವಿರುದ್ಧ ಬಳಸ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಇನ್ನು ಸ್ಯಾಟಲೈಟ್ ಯುಗದಲ್ಲಿ ಕೂಡ ಅಮೆರಿಕ ಬಲೂನುಗಳನ್ನು ಬಳಸಿತ್ತು ಅನ್ನೋದು ಇರಾಕ್ ಹಾಗೂ ಆಫ್ಘನಿಸ್ತಾನದ ಯುದ್ಧಗಳಲ್ಲಿ ಗೊತ್ತಾಗುತ್ತೆ. ಈ ಸಂದರ್ಭದಲ್ಲಿ ಬಲೂನುಗಳಿಗೆ ರಡಾರ್ ಫಿಕ್ಸ್ ಮಾಡಿ ಅವುಗಳಲ್ಲಿ ಕ್ಯಾಮೆರಾ ಕೂಡ ಇಟ್ಟು ಅವಕ್ಕೆ ಥರ್ಮಲ್ ಇಮೇಜಿಂಗ್ ಕೇಪಬಿಲಿಟಿಯನ್ನು ಕೊಟ್ಟಿದ್ದ ಅಮೆರಿಕ ದಿನದ 24 ಗಂಟೆಗಳ ಕಾಲ ಈ ಬಲೂನುಗಳ ಸಹಾಯವನ್ನು ಪಡ್ಕೊಳ್ತಿತ್ತಂತೆ. ಅಲ್ಲದೆ IEDಗಳು ಅಂದ್ರೆ ಇಂಪ್ರೂವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ಗಳನ್ನು ಕೂಡ ಈ ಬಲೂನುಗಳ ಮೂಲಕವೇ ಪತ್ತೆ ಮಾಡ್ತಾ ಇದ್ದ ಅಮೆರಿಕ ತನ್ನ ಸೇನಾ ಪಡೆಗಳಿಗೆ ತಾಲಿಬಾನಿಗಳಿಂದ ಹಾಗೂ ಸದ್ದಾಂನ ಯೋಧರಿಂದ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡ್ಕೊಳ್ತಾ ಇತ್ತು ಅಂತ ಕೂಡ ಹೇಳ್ತಾರೆ. ಇವತ್ತಿಗೂ ಕೂಡ ಅಮೆರಿಕ ತನ್ನ ಗಡಿಗಳನ್ನು ಕಾಪಾಡಿಕೊಳ್ಳೋ ನಿಟ್ಟಲ್ಲಿ ಈ ಏರ್ ಬಲೂನ್ಗಳನ್ನು ಬಳಸ್ಕೊಳ್ತಾ ಇದೆ. US ಪ್ಯಾಟ್ರೋಲ್ ಅಂಡ್ ಬಾರ್ಡರ್ ಸೆಕ್ಯೂರಿಟಿ ಇವತ್ತಿಗೂ ಸರ್ವೆಲೆನ್ಸ್ ಬಲೂನ್ಗಳನ್ನು ಬಳಸೋದ್ರ ಮೂಲಕ ಗಡಿಗಳ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ. ಅಲ್ಲದೆ ಸದ್ಯಕ್ಕೆ ಅಮೆರಿಕಾದಲ್ಲಿರುವ ಬಲೂನುಗಳು ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಕೂಡ ಪತ್ತೆ ಮಾಡುವಷ್ಟು ಶಕ್ತವಾಗಿವೆ ಅಂತ ಹೇಳ್ತಾರೆ. ಅಲ್ಲ, ಇವತ್ತಿನ ಟೆಕ್ನಾಲಜಿಯಲ್ಲಿ ಸ್ಯಾಟಲೈಟ್ನಂಥ ಉಪಕರಣಗಳಿರುವಾಗ ಈ ಏರ್ ಬಲೂನ್ಗಳನ್ನು ಯಾಕೆ ಬಳಸಲಾಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ಬೋದು. ಗೆಳೆಯರೆ, ಸ್ಯಾಟಲೈಟುಗಳು ಭೂಮಿಯ ಸುತ್ತಲೇ ಇರುತ್ತವೆ. ಅವು ಒಂದು ಪ್ರದೇಶದ ಮೇಲೆ ಹಾದು ಹೋದರೆ ಮತ್ತೆ ಆ ಪ್ರದೇಶಕ್ಕೆ ಹಿಂತಿರುಗಿ ಬರೋದಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ಸ್ಯಾಟಲೈಟುಗಳು ಬರುವ ಸಮಯವನ್ನು ಟ್ರ್ಯಾಕ್ ಮಾಡಿ ಅವು ನಮ್ಮ ಭೂಭಾಗವನ್ನ ಅಥವಾ ನಿರ್ದಿಷ್ಟ ಪ್ರದೇಶವನ್ನ ದಾಟಿ ಹೋದ ನಂತರ ಅಲ್ಲಿ ಏನೆಲ್ಲ ಬೇಕೋ ಅದೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆ 1998ರಲ್ಲಿ ಅಮೆರಿಕಾದ ಸ್ಯಾಟಲೈಟ್ಗಳ ಕಣ್ತಪ್ಪಿಸಿ ಪೋಖ್ರಾನ್ನಲ್ಲಿ ಅಣ್ವಸ್ತ್ರ ಪರೀಕ್ಷೆಗಳನ್ನ ಮಾಡೋದ್ರಲ್ಲಿ ಭಾರತ ಯಶಸ್ವಿಯಾಗಿದ್ದು ಹೀಗೇನೆ. ಸೊ ಒಂದೇ ದೇಶದ ನಾನಾ ಪ್ರದೇಶಗಳ ಮೇಲೆ ನಿಗಾ ಇಡೋದಕ್ಕೆ ಬಲೂನ್ಗಿಂತಲೂ ಅತ್ಯದ್ಭುತವಾದ ಮತ್ತೊಂದು ಉಪಕರಣದ ಅಗತ್ಯ ಇಲ್ಲ ಅನ್ನೋದು ಅಮೆರಿಕಾಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಈ ಕಾರಣದಿಂದಲೇ ಚೈನಾ ಕೂಡ ಜಾಸೋಸಿಗೆ ತನ್ನ ಶತ್ರು ಹಾಗೂ ಮಿತ್ರ ದೇಶಗಳ ಕುರಿತಾದ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಈ ಸ್ಪೈ ಬಲೂನುಗಳನ್ನ ಬಳಕೆ ಮಾಡ್ತಾ ಇರಬಹುದು ಅನ್ನೋ ಅನುಮಾನ ಅಮೆರಿಕಾಗಿದೆ. ಹಾಗಾಗಿನೇ ಅವರು ಚೈನಾದ ಬಲೂನುಗಳನ್ನ ಹೊಡೆದು ಹಾಕಿದ್ದಾರೆ ಮತ್ತು ಅವುಗಳ ಅವಶೇಷಗಳನ್ನ ಹುಡುಕಿ ಅದರಲ್ಲಿ ಚೈನಾ ಏನು ಅಳವಡಿಸಿತ್ತು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೊ ಸದ್ಯಕ್ಕಂತೂ ಅಮೆರಿಕಾದ ಲ್ಯಾಬ್ಗಳಲ್ಲಿ
ಚೈನಾದ ಬಲೂನ್ನ ಅವಶೇಷಗಳು ಪರೀಕ್ಷೆಗೊಳಪಡ್ತಾ ಇವೆ. ಅಲ್ಲವರು ಏನೆಲ್ಲ ಪತ್ತೆ ಹಚ್ಚುತ್ತಾರೆ ಅನ್ನೋದು ಅಮೆರಿಕ ಜಗತ್ತಿಗೆ ತಿಳಿಸಿದ ಮೇಲೇನೆ ಗೊತ್ತಾಗೋದು. ಇನ್ನು ಇಲ್ಲಿವರೆಗೆ ಚೈನಾ ಅಮೆರಿಕ ನಮ್ಮ ಬಲೂನುಗಳನ್ನ ಹೊಡೆದು ಹಾಕ್ತು ಅಂತ ಬಾಯ್ ಬಡ್ಕೋತಾ ಇತ್ತು. ಆದ್ರೆ ಕೆಲ ದಿನಗಳಿಂದ ಅಮೆರಿಕ ಕೂಡ ನಮ್ಮ ದೇಶದ ಮೇಲೆ 10 ಬಲೂನುಗಳನ್ನ ಹಾರಿಸಿದೆ ಅನ್ನೋ ಆರೋಪಗಳನ್ನು ಮಾಡ್ತಾ ಇದೆ. ಸಾಮಾನ್ಯವಾಗಿ ನಾಯಿ ಹೆಚ್ಚು ಬೊಗಳುತ್ತೆ ಅಂದ್ರೆ ಅದಕ್ಕೆ ಹೆಚ್ಚು ಭಯ ಆಗಿದೆ ಅಂತ ಅರ್ಥ. ಚೈನಾದ ಪರಿಸ್ಥಿತಿ ಹೇಗಿದೆಯೋ ನಮಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಈಗ ಏರ್ ಬಲೂನುಗಳು ಚೈನಾ ಮತ್ತು ಅಮೆರಿಕದ ನಡುವೆ ಹೊಸ ವಿವಾದವನ್ನ ಹುಟ್ಟುಹಾಕ್ತಾ ಇವೆ ಅನ್ನೋದಂತೂ ಸತ್ಯ. ಇಲ್ಲಿ ಅಕಸ್ಮಾತ್ ಚೈನಾ ಏರ್ ಬಲೂನ್ ನಲ್ಲಿ ಸ್ಪೈಗಿರಿ ಮಾಡೋದಕ್ಕೆ ಬೇಕಾದ ಉಪಕರಣಗಳನ್ನ ಇಟ್ಟಿತ್ತು ಅನ್ನೋದಾದ್ರೆ ಖಂಡಿತ ಅಮೆರಿಕ ಚೈನಾದ ವಿರುದ್ಧ ಒಂದಷ್ಟು ಕ್ರಮಗಳನ್ನಂತೂ ತಗೊಳ್ಳುತ್ತೆ. ಇನ್ನು ಮುಂದೆ ಚೈನಾದ ಬಲೂನು ಎಲ್ಲೇ ಕಾಣಿಸ್ಕೊಂಡ್ರು, ಯಾವ ದೇಶದ ಮೇಲೆ ಹಾರಾಡಿದ್ರು ಆ ದೇಶಗಳು ಮುಲಾಜಿಲ್ಲದೆ ಆ ಬಲೂನುಗಳನ್ನ ಹೊಡೆದು ಕೆಡುವುದಕ್ಕೆ ಮುಂದಾಗುತ್ತವೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಚೈನಾಗೊಂದಷ್ಟು ಮುಜುಗರ, ಮುಖಭಂಗ ಇವೆಲ್ಲ ಆಗೋ ಸಾಧ್ಯತೆಗಳು ಇಲ್ಲಿ ಇರುತ್ತವೆ. ಇದು ಗೆಳೆಯರೆ ಏರ್ ಬಲೂನುಗಳ ವಿಚಾರವಾಗಿ ಅಮೆರಿಕ ಮತ್ತು ಚೈನಾದ ನಡುವೆ ನಡೀತಾ ಇರುವ ಸಂಘರ್ಷ ಮತ್ತು ಬಲೂನುಗಳನ್ನು ಹಿಂದೆ ಯಾರೆಲ್ಲ ಬಳಸಿದ್ರು ಅನ್ನೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.